ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಲಾಸ್ಟ್ ಇಯರು ಇದು ಹೂವಿನ ಗಿಡನ ಹಾಕಿದ್ದು, ಬಟ್ 1 ಇಯರ್ ತೊಗೊಳ್ತು ಹೂವು ಅರಳೋದಕ್ಕೆ. ಮಧ್ಯದಲ್ಲಿ ಒಂದೊಂದು ಅರಳ್ತಿತ್ತು ಅಷ್ಟೇ. ಹೀಗೆ ಒಟ್ಟಿಗೆ ಇಷ್ಟೊಂದೆಲ್ಲ ಹೂವನ್ನ ಬಿಟ್ಟಿರಲಿಲ್ಲ. ಒಂದೇ ಸಲ ಹೂವು ಬಿಟ್ಟಿರೋದು ನೋಡಿ ತುಂಬ ಖುಷಿ ಆಯಿತು. ಹಾಗೆಯೇ ಒಂದು ಗಿಡ ಆದ್ರೂ ಅಷ್ಟೇ, ಏನಾದರೂ ಅಷ್ಟೇ, ಅದು ಫಲ ಕೊಡೋವರೆಗೂ ನಮ್ಮ ಮನಸ್ಸಲ್ಲಿ ಏನಾಗುತ್ತೋ ಅಂತ ತಳಮಳ ಇದ್ದೇ ಇರುತ್ತೆ. ಹಾಗೆಯೇ ಹೂವು ಬಿಟ್ಟಿತ್ತಲ್ಲ, ಚೆನ್ನಾಗಿತ್ತು ನೋಡಿ, ತುಂಬ ಖುಷಿ ಆಯಿತು. ಹಾಗೆ ಇವತ್ತು ನಾನು ನಿಮಗೆ ಒಂದು ತೊಂಡೆಕಾಯ್ದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತೀನಿ. ಬನ್ನಿ, ಹೋಟೆಲಲ್ಲಿ ಅಥವಾ ಮದುವೆ ಮನೆಯಲ್ಲಿ ಒಂಥರ ಡ್ರೈ ಪಲ್ಯ ಮಾಡ್ತಾರಲ್ಲ, ಆ ಥರ ಇರುತ್ತೆ ಈ ಪಲ್ಯ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ಸಿಂಪಲ್ ಕೂಡ ಹೌದು, ಬೇಗ ಕೂಡ ಆಗೋಗ್ಬಿಡುತ್ತೆ. ಮೊದಲಿಗೆ ತೊಂಡೆಕಾಯಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಸ್ಲೈಸಸ್ ಥರ ಉದ್ದ ಪೀಸಸ್ ಥರ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣನ ಕಟ್ ಮಾಡ್ಕೊಳ್ಳಿ. ನಿಮಗೆ ಒಂಥರ ರೌಂಡ್ ಶೇಪಲ್ಲಿ ಬರುತ್ತಲ್ಲ, ಆ ಥರನೂ ಕೂಡ ಕಟ್ ಮಾಡ್ಕೋಬೋದು. ಅದಕ್ಕಿಂತ ಈ ಥರ ಕಟ್ ಮಾಡಿಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ಸ್ವಲ್ಪ ಚೇಂಜ್ ಇರುತ್ತೆ. ಹಾಗಾಗಿ ಈ ಥರ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ಈರುಳ್ಳಿನ ಅದೇ ಥರ ತೊಂಡೆಕಾಯಿನ ನಾವು ಯಾವ ಥರ ಕಟ್ ಮಾಡ್ತೀವಿ ಅದೇ ಥರ ಸ್ಲೈಸಸ್ ಥರ ಉದ್ದ ಕಟ್ ಮಾಡ್ಕೊಳ್ಳಿ. ಅದೆರಡು ಕಟ್ ಮಾಡಾದಮೇಲೆ ಒಂದು ಬಾಣಲಿಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಾಗೆ ಸಣ್ಣದಾಗಿ ಉದ್ದದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರಲ್ಲಿ ಫ್ರೈ ಆದಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ತೊಂಡೆಕಾಯಿನೂ ಕೂಡ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ, ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಸಾಲ್ಟ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿ, ಆ ಕಡೆ ಅದು ತೊಂಡೆಕಾಯಿ ಎಲ್ಲ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾನಿಲ್ಲಿ ಒಂದು ನಿಮಗೆ ಇದಕ್ಕೆ ಪೌಡರ್ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು 10 ಕಾಳು ಮೆಂತೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಬೀಜ, ಹಾಗೆ 1-2 ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಒಣ ಕೊಬ್ಬರಿ, ಹಾಗೆ ಕಡಲೆ ಬೀಜ ಎಲ್ಲದನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಏನೂ ಹಾಕ್ಕೊಂಬಿಡಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಗ್ರೈಂಡರಲ್ಲಿ ಹಾಕಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನೈಸ್ ಪೌಡ್ರು ಬೇಡ. ಇದು ಪೌಡ್ರ್ ಆದಮೇಲೆ ಈ ಕಡೆ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ, ಅದನ್ನು ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಈ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಮದುವೆ ಮನೆಗಳಲ್ಲಿ ತೊಂಡೆಕಾಯಿ ಪಲ್ಯ ಇಡ್ತಾರಲ್ಲ, ಆ ಥರ ಇರುತ್ತೆ. ಅದಕ್ಕೆ ಸ್ವಲ್ಪ ನೀವು ಬೇಕು ಅಂತಂದರೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೋಬೋದು, ಖಾರ ಬೇಕು ಅಂತ ಅಂದರೆ. ಇಲ್ಲ ಅಂತಂದರೆ ನಾವು ಒಣಮೆಣ್ಸಿನ್ಕಾಯಿ ಕ್ವಾಂಟಿಟಿನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಮುಗೀತು, ಖಾರದ ಪುಡಿನೂ ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಒಂದೊಳ್ಳೆ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ಅಂಗಡಿ ಹತ್ರ ಹೋಗ್ತಾ ಇದ್ದೆ, ಅಂಗಡಿ ಹತ್ರ ಎಲ್ಲ ಕ್ಲೀನ್ ಮಾಡ್ತೈತೆ ನಮ್ಮ ಅಪ್ಪಾಜಿ. ಜಾತ್ರೆಗೆ ಅಲ್ಲೇ ಜಾತ್ರೆ ವೈಬು ಶುರುವಾಯಿತು. 2 ದಿನ ಆಯಿತು, ಊರೊಳಗಡೆನೇ ಹೋಗಿರಲಿಲ್ಲ. ಇವತ್ತೋಗಿ ನೋಡ್ತೀನಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಅದು ಅದಕ್ಕೆ ಬರ್ತಾಯಿಲ್ಲ, ಮನೆ ಹತ್ರವ ಅಲ್ಲೇ ಇದ್ದಾನೆ ಅವ್ರ ಅಜ್ಜಿ ಮನೆಯಲ್ಲೇ. ನಾನು ಇವತ್ತು ಹೋಗ್ತಾ ಇದ್ದೀನಿ, ಅಂಗಡಿ ಕ್ಲೀನ್ ಮಾಡ್ತಿದ್ರಲ್ಲ, ಹಂಗಾಗಿ ಸ್ವಲ್ಪ ಕಾಫಿ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಹೆಂಗೆ ಕ್ಲೀನ್ ಮಾಡ್ತಿದ್ದಾರೆ ಕರ್ಕೊಂಡೋಗಿ ತೋರಿಸ್ತೀನಿ ನಮ್ಮ ಅಂಗಡಿನ. ಹಂಗೆ ನಮ್ಮ ಜಾತ್ರೆ, ನಮ್ಮೂರಲ್ಲಿ ಜಾತ್ರೆಗೆ ಹೆಂಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಹೆಂಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ನಮ್ಮೂರಲ್ಲಿ. ಫುಲ್ಲು ಇನ್ನೊಂದು 2-3 ದಿನ ಶುರುವಾಗಿ ಹೋಗ್ಬಿಡುತ್ತೆ ಜಾತ್ರೆ. ಫುಲ್ಲು ಅಲ್ಲಿ ದೇವಸ್ಥಾನದವರೆಗೂ ಲೈಟಿಂಗ್ಸ್ ಮಾಡಿದ್ದಾರೆ. ಊರೊಳಗಡೆ ಆತ ಹೊಡೆದು ಒಂಚೂರು ಏನಾದ್ರು ಕಲರ್ ಹಾಕ್ಕೊಂಡು ಹೊಡೆದಿದ್ರೆ ಒಂದೇ ಸಾಕು ಅಂತ ಎಂತ ಗೆಣಸ ಒಂದೇಯ? ಒಂದೇ ಇದೇನು ಅರ್ಧ ಕೆಜಿ 1 ಕೆಜಿ ಯಾರ ಕೊಟ್ಟೋರ್ಬೇಕು ಗೆಣಸ.
ಇನ್ನು 20 ರೂಪಾಯಿನೋ 50 ರೂಪಾಯಿನೋ ಎಲ್ಲ ಹಂಗೆ ಇದೆ ಗುಡ್ಡಿ ಮಾಡ್ಕೊಂಡ್ಬಿಟ್ಟೈತಿ. ನಾನು ಹೆಂಗಾರ ಆಗ್ಲಿ ದುಡ್ಡೇ ಕಾಣಿಸಲ್ವ ಇಲ್ಲಿ. ದುಡ್ಡೆಲ್ಲಿ ಹೋಗ್ತೈತೆ? ನೋಡ್ತೀನಿ ಎಳಿತೀನಿ ಕಡ್ಡಿ ಹಾಕಿ ದುಡ್ಡು ಬರ್ತೈತೆ ಅಲ್ಲಿ. ಇಲ್ಲಿಗೆ ಬರಲ್ಲ ಬಿಡು, ಒಂದ್ ಇಲ್ಲಿ ಬರಲ್ಲ ಈಗ. ಇಲ್ಲಿ ಬರವಲ್ಲ. ಬಾ ಹೋಗನತ್ಲ ಮಂತಕ್ಕೆ ಮುಗ್ದಿಲ್ವಿನು ಕೆಲಸ. ಎಲ್ಲಿ ಮುಗಿದೈತಿ ಇಲ್ಲ ಧೂಳು. ಕುಡಿ ಕಾಪಿ ಕೊಡಮ್ಮ ಲೋಟವ. ನಂಗೊಂದು ಲೋಟ ಹಿಡಿಯು, 4 ಲೋಟ ಆಗುತ್ತೆ. ಅವ್ರಿಗೆ ಅವೇ ಬೇಕು. ಒಬ್ಬಿಟ್ಟು ಮಾಡೋಕ್ಕಾಗಲ್ಲ. ದೇವ್ರನ್ನೆಲ್ಲ ಎಲ್ಲಿ ಕಳ್ಸಿರ? ಒಬ್ಬಿಟ್ಟು ಮಾಡೋಕ್ಕಾಗಲ್ಲ. ಒಂದು ತರಿಸ್ಬೋದು. ಗೊತ್ತರು ಒಂದನಹಳ್ಳಿ, ಗೊಣತಮ್ಮನಹಳ್ಳಿ, ಬೇಲೂರು ಅವರೆಲ್ಲ 4 ಜನ 5 ಜನ, ಒಂದು 15 ಜನ ಆಗ್ತಾರೆ ನಮ್ಮ ಕೈಯವರೆಲ್ಲ. ಎಲ್ಲ 4 ಜನವೇ ಬರೋದು. ಮನೆಯವರೆಲ್ಲ ಬರ್ತಾರೆ. ಹಾಂ, ನಾನಿದ್ರೆ ನಮ್ಮ ಬಸವಣ್ಣ ಇದ್ರೆ ಎಲ್ಲ ಗುಡ್ಯಾಕೆ ಬಂದ್ಬಿಡೋನು. ಪೂರ ಉಬಂಡ ನಾನು ಇರ್ಬೇಕು ಅವ್ರಿಗೆ. ಇನ್ನು ಕಾಫಿ ಕೊಡಿರಿ. ಅವೆರಡು ಮನೆ ಅಷ್ಟು ಅಡ್ಜಸ್ಟ್ ಆಗಲ್ಲ. ಆಮೇಲೆ ಬಸವಣ್ಣ ಈ ಮನೆ ಹಾಕಿದ್ರು. ಹಾಗೆ ಅಂಗಡಿ ಹತ್ರ ಕಾಫಿ ಎಲ್ಲ ಕೊಟ್ಟು ನನ್ನ ಫ್ರೆಂಡ್ ಮನೆಗೆ ಹೋದೆ. ಅಲ್ಲಿಂದ ನನ್ನ ಫ್ರೆಂಡು ಹಾಗೆ ಅವರ ಅಮ್ಮ ಹಾಗೆ ನಮ್ಮ ಬ್ರದರು ಅವ್ರನ್ನೆಲ್ಲ ಕರ್ಕೊಂಡು ದಾಳಿಂಬೆ ಹತ್ರಕ್ಕೆ ಹೋದೆ. ಅಂತಂದರೆ ಅವ್ರದ್ದು ದಾಳಿಂಬೆ ಫ್ಲಾಟ್ ಇದೆ ಆಲ್ರೆಡಿ. ಹಾಗೆ ನಮ್ಮದೂ ತೋರ್ಸೋಣ ಅವರಿಗೆ ಹೇಗಿದೆ, ಹೇಗೆ ಬಂದಿದೆ ಅಂತ ಅನ್ನೋದಕ್ಕೆ ಕರ್ಕೊಂಡು ಹೋದೆ. ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಯಾಕಂತಂದರೆ ಟೈಮ್ ಆಗಿತ್ತು, ಆಲ್ರೆಡಿ ಹಾಲು ಕರಿಬೇಕಿತ್ತು. ನಾನು ಎಲ್ಲೇ ಹೋದ್ರೂ 5:30 6 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದುಬಿಡಬೇಕು. ಯಾಕಂತಂದರೆ ಹಾಲು ಕರಿಬೇಕಲ್ಲ, ಹಾಗೆ ಯದುನು ಹೊಲ್ದ ಹತ್ರನೇ ಇದ್ದ, ಅವನನ್ನು ಕರ್ಕೊಂಡು ಬಂದೆ. ಇವತ್ತು ನಮ್ಮ ಯದುನ ಅವತಾರಗಳನ್ನೆಲ್ಲ ತೋರಿಸ್ತೀನಿ ನೋಡಿ, ಹೆಂಗೆ ಆಡ್ತಾನೆ, ಹೆಂಗೆ ಟಾರ್ಚರ್ ಕೊಡ್ತಾನೆ ಅನ್ನೋದನ್ನು. ಮನೇಲಿದ್ದರೆ 1 ಸೆಕೆಂಡು ಕೂಡ ಸುಮ್ಮನೆ ಇರಲ್ಲ, ಅಷ್ಟು ಕಿತಾಪತಿ ಮಾಡ್ತಿರ್ತಾನೆ. 1 ನಿಮಿಷ ಸುಮ್ಮನೆ ಇರಲ್ಲ, ಅಷ್ಟು ನನಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ಹೆಂಗೆ ಆಡ್ತಾನೆ ಎಲ್ಲದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ, ಅವನ ಅವತಾರ ಹೆಂಗಿರ್ತಾನೆ ಅನ್ನೋದನ್ನು. ನಾನು ಇಷ್ಟು ದಿನ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ತಿರ್ಗೋ, ಯಾಕೆ ತಿರ್ಗಲ್ಲ? ತಿರ್ಗು, ಹೋಗಿ ಮಾತಾಡಿಸ್ಬಿಡ ನಾನು. ತಿರುಗದೆ ಇದ್ರಷ್ಟೇ ಬಿಡು. ಏನು ಗೇರ್ಮರಕ್ಕೆ ಹೋಗ್ತೀನಿ ನಾನು. ಯಾಕೆ ಕುಡಿತಿ ಗೇರ್ಮರಕ್ಕೆ ಹೋದ್ರೆ? ನಾನು ಪಾನಿಪುರಿ ತಿನ್ಬತ್ತೀನಿ. ಅದು ಎಲ್ಲರೂ ಬಿದ್ದರೆ ಒದೆ ವಾ ಮಾಡಿದ್ದೀಯಾ? ಹೇಳ್ತೀನಿ ತಡಿ, ನಮ್ಮ ಅಪ್ಪಾಜಿ ಬನ್ನಿ ಹೇಳ್ತೀನಿ ತಡಿ. ನೀನು ನಿಮ್ಮ ಅಪ್ಪಗೆ ಹೇಳೋದು, ನಾನು ನಮ್ಮ ಅಪ್ಪಗೆ ಹೇಳ್ತೀನಿ. ಎಲ್ಲಿದ್ದಾನೆ? ಬಾ, ನಿನಗಿದ ನೀಗ ಬರುತ್ತೆ. ನಾಗಪ್ಪಗೆ ಹೇಳ್ತೀನಿ. ನಮ್ಮ ಅಪ್ಪ ಎಲ್ಲರೂ ಇರಲಿ, ನಿನಗೇನಕ್ಕೆ ಬೇಡ? ನಿನಗೆ ತೋರಿಸಲ್ಲ ನಾನು. ನೀನು ತೋರಿಸಲ್ಲ ನಾನು. ಕಂಡ್ರಷ್ಟೇ ಹೋಗು. ಎಷ್ಟೆಲ್ಲ ನೋಡ್ರಿ ನಮ್ಮ ಎದಂದ ಎಷ್ಟೆಲ್ಲ ಪೆಂಗಿ ಮಾಡ್ದಂಗೆ ಮಾಡಿ ಕಳಿಸಿದ್ದಾರೆ. ನಿನ್ನ ಕಟ್ಟಿಂಗ್ ಒಂಚೂರು ಚೆನ್ನಾಗಿ ಕಾಣಿಸ್ತಿಲ್ಲ ನೋಡಿ. ಇಲ್ಲ, ಸೂಪರ್ ಹೀರೋ. ವಾವ್, ಲುಕ್ ನೋಡಿ, ಲುಕ್ ಎದುವಿರಿ ಏನೇ ಎದುವಿರಿ ಎತ್ಕಂಡು ನಾನು ಆಗ್ಲೇ ಬಡ್ದೆ ಎತ್ಕಣ. ಅಲ್ಲಿ ಹಾಲು ಕರಿಬೇಕು. ನೀನು ವಿಡಿಯೋ ಮಾಡು ಬಾ, ವಿಡಿಯೋ ಮಾಡು ಬಾ. ನಮ್ಮ ಮಮ್ಮಿ ಹಾಲು ಕರಿತೈತೆ ಅಂತ ವಿಡಿಯೋ. ಯಾವಂಗನ್ನೋದು? ಹೆಂಗೆ ಹೆಂಗೆ ತೋರಿಸು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಇದು ಎಲ್ಲ ಹೆಂಗೆ ನಂಗೆ ಕಾಟ ಕೊಡ್ತಾನೆ ಅಂತ. ಜಸ್ಟ್ ಫಾರ್ ಫನ್ ಅಷ್ಟೇ ಇದು. ಅವ್ನು ಡೈಲಿ ಹಿಂಗೆ ಆಡ್ತಾ ಇರ್ತಾನೆ ನನ್ನ ಜೊತೆ, ನಾನು ಕೂಡ ಹಂಗೆ ಆಡ್ತಾ ಇರ್ತೀನಿ. ನಮ್ಗೆ ಟೈಮ್ ಅವನಿದ್ರೆ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.